ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಯಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ನೃಹಜಮಹಮಮೇಯಂ ಧ್ಯೇಯಮಾಂನ ಜಗೇಯಂ ಸದಜಮಸದಜೇಯಂ ಶ್ರೀಸಹಾಯಂ ಭಜೇಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾತ್ಯೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಮಿಥ್ಯಾಸಿದ್ಧಾಂತದುರ್ಧ್ವಾಂತವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರನಿರ್ಭಾಸತಾಂ ನೋ ಹೃದಂಬರೆ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿ ಓಂ. ಇಂದಿನ ಸಂಚಿಕೆಯಲ್ಲಿ ವಿಶೇಷವಾದಂತಹ ಸ್ತೋತ್ರ ವಿವೇಚನೆ ನಡೀಲಿಕ್ಕಿದೆ. ಅದು ಕೂಡ ನಮ್ಮೆಲ್ಲರ ಇಷ್ಟರಾದ ಗುರುಗಳು ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರು. ಶ್ರೀ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಒಂದು ಅಪರೂಪದ ಸ್ತೋತ್ರ. ಇದನ್ನು ಪಾರಾಯಣ ಮಾಡಿದರೆ ಖಂಡಿತ ಅನುಗ್ರಹ ಆಗೇ ಆಗುತ್ತೆ, ಅದರಲ್ಲಿ ಸಂಶಯವೇ ಬೇಡ. ನಮಗೆ ರಾಯರ ಶಿಷ್ಯರುಗಳಲ್ಲಿ ಅಪ್ಪಣಾಚಾರ್ಯರನ್ನು ಕೇಳ್ತೀವಿ, ಕೃಷ್ಣಾವಧೂತರನ್ನು ಕೇಳ್ತೀವಿ. ಹೀಗೆ ಅನೇಕ ಶಿಷ್ಯಂದ್ರುಗಳು ರಾಯರಿಗೆ ಇದ್ದಾರೆ. ಅದರಲ್ಲಿ ಮತ್ತೊಬ್ಬ ಮಹನೀಯರು ಶ್ರೀ ಗುರುಜಗನ್ನಾಥದಾಸರು ಅಂತ. ಇವರ ಹೆಸರು ಕೇಳಿದ್ರೆ ನಮಗೆ ಇವರ ಪರಿಚಯ ಮಾಡೋದೇ ಬೇಡ ಅನಿಸುತ್ತೆ, ಅಷ್ಟು ಪ್ರಸಿದ್ಧ ಇವರು. ಹೇಗೆ ಜಗನ್ನಾಥದಾಸರು ಪ್ರಸಿದ್ಧರೋ ಹಾಗೆ ಗುರುಜಗನ್ನಾಥದಾಸರು ಕೂಡ ಅಷ್ಟೇ ಪ್ರಸಿದ್ಧ. ಅವರು ತಮ್ಮ ಕೃತಿಗಳ ಮುಖಾಂತರ ತುಂಬ ಪ್ರಸಿದ್ಧ. ಅವರು ಒಬ್ಬರು ದಾಸರು ಅಂತ ಕೇವಲ ಕನ್ನಡ ಕೃತಿಗಳನ್ನು ರಚನೆ ಅಷ್ಟೇ ಮಾಡಿದವರಲ್ಲ, ಸಂಸ್ಕೃತ ಸಾಹಿತ್ಯದಲ್ಲಿ ಬೇಕಾದಷ್ಟು ಸ್ತೋತ್ರಗಳನ್ನು ರಚನೆ ಮಾಡಿದ್ದಾರೆ. ಆ ಸ್ತೋತ್ರಗಳು ಅದು ಕೂಡ ರಾಯರ ಬಗ್ಗೆ ಅಂತೂ ವಿಪರೀತ ಅವರಿಗೆ ಶ್ರದ್ಧಾಭಕ್ತಿ. ರಾಯರ ಮೇಲೆ ಪ್ರತಿಯೊಂದು ಅವರ ಸ್ತೋತ್ರ, ಅವರ ಕೃತಿಯನ್ನು ಕೇಳಿದಾಗ ರೋಮಾಂಚನ ಆಗುತ್ತೆ. ಅವರು ರಾಘವೇಂದ್ರ ಕರಾವಲಂಬನ ಸ್ತೋತ್ರ ಅಂತ ಬರೆದಿದ್ದಾರೆ. ನಮ್ಮನ್ನು ಕೈ ಹಿಡಿದು ಉದ್ಧಾರ ಮಾಡಿ, ರಕ್ಷಣೆ ಮಾಡಿ, ಕೈ ಹಿಡಿದು ಎತ್ತಿ ನಮ್ಮನ್ನು ರಕ್ಷಣೆ ಮಾಡಿ ಅಂತ ಬೇಡ್ತಾರೆ. ಮತ್ತು ಆಪಾದ ಮೌಲಿ ಪರ್ಯಂತ ಸ್ತೋತ್ರ ಮಾಡ್ತಾರೆ. ರಾಯರ ಪ್ರತಿ ಅಂಗಗಳು, ಅವರ ಕೈ ಕಾಲು ಪ್ರತಿ ಭಾಗಗಳು ನಮ್ಮನ್ನು ಕಾಪಾಡಲಿ ಅಂತ ದಿವ್ಯವಾದ ಚಿಂತನೆಯನ್ನು ಕೊಡ್ತಾರೆ. ರಾಯರ ಬಗ್ಗೆ ಅಂತೂ ಬಹಳಷ್ಟು ಸ್ತೋತ್ರಗಳನ್ನು ಅವರು ಬರೆದಿದ್ದಾರೆ. ಅದರಲ್ಲಿ ಇಂದಿನ ದಿವಸ ಈ ಅಪರೂಪದ ಸ್ತೋತ್ರವನ್ನು ಮುಂದೆ ನೋಡಲಿಕ್ಕಿದ್ದೇವೆ. ಈಗ ಅದರ ಮುಂಚೆ ಗುರುಜಗನ್ನಾಥದಾಸರ ಬಗ್ಗೆ ಒಂದು ವಿಷಯ ತಿಳಿಲೇಬೇಕು ನಾವು. ಅವರಿಗೆ ಆದ ರಾಯರ ಅನುಗ್ರಹ ಇದೆಯಲ್ಲ, ಅದು ದೊಡ್ಡ ಅನುಗ್ರಹ. ನಮಗೆ ಆ ಅನುಗ್ರಹವನ್ನು ನೆನಪಿಸ್ಕೊಂಡ್ಮೇಲೆ ನಮಗೆ ಗೊತ್ತಾಗುತ್ತೆ ಇವರ ಸ್ತೋತ್ರ ನಾವು ಯಾಕೆ ಪಾರಾಯಣ ಮಾಡಬೇಕು, ಈ ಮಾಡಿದರ ಪ್ರಭಾವ ಎಷ್ಟು ಇರುತ್ತೆ. ಯಾಕೆಂದರೆ ಗುರುಜಗನ್ನಾಥದಾಸರಿಗೆ ರಾಯರು ಮಾಡಿದ ಅನುಗ್ರಹ ಇದೆಯಲ್ಲ, ಅದನ್ನು ನಮಗೆ ಮಾಡಿಬಿಟ್ರೆ ಸಾಕು ಅಂತ ಅನಿಸುತ್ತೆ ನಮಗೆ ಜೀವನದಲ್ಲಿ. ಎಂಥ ದೊಡ್ಡ ಅನುಗ್ರಹ ಗುರುರಾಜರು ನಮ್ಮ ಗುರುಜಗನ್ನಾಥದಾಸರಿಗೆ ಮಾಡಿದ್ದನ್ನು ಸ್ಮರಣೆ ಮಾಡಿಕೊಳ್ಳೋಣ. ಮುಖ್ಯವಾಗಿ ಇದನ್ನು ನೋಡಲಿಕ್ಕೆ ದಾಸ ಪರಂಪರೆ ಹೇಗಿದೆ ಅಂತ ನೋಡಬೇಕು. ಒಟ್ಟು 3 ಯುಗಗಳು ನಮ್ಮ ದಾಸ ಪರಂಪರೆಯಲ್ಲಿ ನಾವು ಕೇಳ್ತೀವಿ. ಮೊದಲಿಗೆ ನಮಗೆ ನರಹರಿ ತೀರ್ಥರಿಂದ ಪ್ರಾರಂಭ ಆಗಿದ್ದು ಈ ದಾಸ ಪರಂಪರೆ. ನರಹರಿ ತೀರ್ಥರಿಂದ ಪ್ರಾರಂಭ ಆಗಿ ವಿಜಯದಾಸರವರೆಗೆ ಇದು ಮೊದಲನೇ ಯುಗ ಅಂತ ಕರೀತಾರೆ ದಾಸ ಪರಂಪರೆಯಲ್ಲಿ, ವಿಜಯದಾಸರವರೆಗೆ. ಆನಂತರ ವಿಜಯದಾಸರಿಂದ ಪ್ರಾರಂಭಿಸಿ ಪ್ರಾಣೇಶದಾಸರವರೆಗೆ ಅದು 2ನೇ ಯುಗದ ಲೆಕ್ಕ. ಪ್ರಾಣೇಶದಾಸರಿಂದ ಪ್ರಾರಂಭಿಸಿ ಕೊನೆಗೆ ಸುಂದರ ವಿಠ್ಠಲದಾಸರು ಅಂತ ಬರ್ತಾರೆ, ಅವರವರೆಗೆ 3ನೇ ಯುಗ ಅಂತ ಬಹಳ ಪ್ರಸಿದ್ಧಿ. ದಾಸ ಪರಂಪರೆಯಲ್ಲಿ 3 ಯುಗಗಳು ಅಂತ ಬಹಳ ಪ್ರಸಿದ್ಧ. ಅವರ ಕಾಲದಲ್ಲಿ ನಡೆದ ಕೆಲಸಗಳಿದೆಯಲ್ಲ, ಅದು ತುಂಬ ಸ್ಮರಣಾರ್ಹವಾದ ಕೆಲಸಗಳು.
ನಮ್ಮ ಸನ್ಯಾಸಿಗಳಲ್ಲಿ ನರಹರಿ ತೀರ್ಥರಿಂದ ಆರಂಭಿಸಿ ವ್ಯಾಸರಾಜ ಮಠದ ವಿದ್ಯಾಪ್ರಸನ್ನ ತೀರ್ಥರವರೆಗೆ ನಮಗೆ ಈಗಲೂ ನಮ್ಮ ಯತಿಗಳು ಹಲವರು ನಮಗೆ ಪ್ರಸ್ತುತ ನಾವು ಕಣ್ಣಾರೆ ನೋಡ್ತಾ ಇರುವಂಥ ಯತಿಗಳು ಕೂಡ ರಚಿಸಿದ್ದುಂಟು ಕೃತಿಗಳನ್ನು. ಅಂತೂ ನಮಗೆ ವಿದ್ಯಾಪ್ರಸನ್ನ ತೀರ್ಥರವರೆಗೆ ಅದು ಬಹಳ ಪ್ರಸಿದ್ಧವಾಗಿ ಈ ಸಂಸ್ಕೃತ ಕೀರ್ತನೆಗಳು ಮತ್ತು ಈ ಕನ್ನಡದ ದೇವರ ನಾಮಗಳು ಇದೆಲ್ಲ ಬಂದಿದೆ. ಇನ್ನು ಅದರ ಜೊತೆಗೆ ಗೃಹಸ್ಥಾಶ್ರಮವನ್ನು ಪಡೆದ ದಾಸರುಗಳಿದ್ದಾರೆ. ಅವರು ಕೆಲವರು ತಾವು ಸಾಧನೆಯನ್ನು ಮಾಡಿದ್ದುಂಟು. ಅದರಲ್ಲಿ ನಮಗೆ ಗುರು ಜಗನ್ನಾಥದಾಸರ ಜೀವನ ಚರಿತ್ರೆಗೆ ಬಂದಾಗ ಇವರು ಗೃಹಸ್ಥಾಶ್ರಮಿಗಳು. ಇವರು ತಾವು ರಚನೆ ಮಾಡಿದ ಗ್ರಂಥಗಳು ಸಂಸ್ಕೃತದಲ್ಲಿ 30 ಗ್ರಂಥ ರಚನೆ ಮಾಡ್ತಾರೆ. 20 ಸ್ತೋತ್ರಗಳನ್ನು ರಚನೆ ಮಾಡಿದ್ದಾರೆ ಸಂಸ್ಕೃತದಲ್ಲಿ. ಕನ್ನಡ ದಾಸ ಸಾಹಿತ್ಯಕ್ಕಂತೂ 200ಕ್ಕಿಂತಲೂ ಹೆಚ್ಚು ತಾವು ಕೃತಿಗಳನ್ನು ಬರೆದುಕೊಟ್ಟಿದ್ದಾರೆ. ಅಂಥ ಅಪರೂಪದ ದಾಸರು ನಮಗೆ ಗುರು ಜಗನ್ನಾಥದಾಸರು. ಇವರಿಗೆ ರಾಯರ ಅನುಗ್ರಹ ಹೇಗಾಯಿತು ಅದನ್ನು ಅವರೇ ಬಣ್ಣಿಸ್ತಾರೆ. ನನಗೆ ರಾಘವೇಂದ್ರ ಸ್ವಾಮಿಗಳು ಅನುಗ್ರಹ ಮಾಡಿದ್ದು ಏನು ಅಂತ ಅವರು ಬಣ್ಣಿಸ್ತಾ, ಅವರು ರಾಘವೇಂದ್ರ ವಿಜಯ ಅನ್ನುವ ತಮ್ಮ ಒಂದು ಕೃತಿ ಇದೆ. ನಮಗೆಲ್ಲ ರಾಘವೇಂದ್ರ ವಿಜಯ ಅಂದರೆ ಸಂಸ್ಕೃತದ ರಾಘವೇಂದ್ರ ವಿಜಯ ನಾವು ಕೇಳಿರ್ತೀವಿ. ಆದರೆ ಗುರು ಜಗನ್ನಾಥದಾಸರು ರಾಘವೇಂದ್ರ ವಿಜಯ ಅನ್ನುವ ಕನ್ನಡ ಕೃತಿಯನ್ನು ಬರೆದಿದ್ದಾರೆ. ಬಹಳ ಸುಂದರವಾದ ಕೃತಿ. ಅಲ್ಲಿ ಅವರು ತಮಗೆ ಗುರುರಾಯರು ಮಾಡಿದ ಅನುಗ್ರಹವನ್ನು ನೆನಪಿಸ್ಕೊಳ್ತಾರೆ. ವೇದಶಾಸ್ತ್ರ ಪುರಾಣ ಕಥೆಗಳ ಓದಿ ಕೇಳ್ದವನಲ್ಲ, ತತ್ವದ ಹಾದಿ ತಿಳಿದವನಲ್ಲ, ಬುಧಜನ ಸಂಘ ಮೊದಲಿಲ್ಲ, ಮೋದತೀರ್ಥ ಪದಾಬ್ಜ ಮಧುಕರರಾದ ಶ್ರೀ ಗುರು ರಾಘವೇಂದ್ರರ ಪಾದ ಪದ್ಮ ಪರಾಗ ಲೇಷದ ಸ್ಪರ್ಶ ಮಾತ್ರದಲ್ಲಿ ಕೃತಿಯು ಮಾಡುವ ಶಕುತಿ ಪುಟ್ಟಿತು, ಮತಿಯ ಮಾಂದ್ಯವು ತಾನೆ ಪೋಯಿತು, ಯಾತನವಿಲ್ಲದೆ ಸಕಲ ಶ್ರುತಿ ಸ್ಮೃತ್ಯರ್ಥ ತಿಳಿದಿಹದು ಅಂತ ಒಂದು ಮಾತು ಹೇಳ್ತಾರೆ. ಎಂಥ ರೋಮಾಂಚನ ಆಗುತ್ತೆ ಮಾತನ್ನು ಕೇಳಿದ್ರೆ. ಅವ್ರು ಹೇಳ್ತಾರೆ, ಮೋದ ತೀರ್ಥ ಅಂದರೆ ಆನಂದ ತೀರ್ಥರ ಮಧ್ವಾಚಾರ್ಯರ ಪಾದ ಕಮಲವನ್ನು ಆಶ್ರಯಿಸಿದ ಶ್ರೀ ಗುರು ರಾಘವೇಂದ್ರರ ಪಾದ ಕಮಲದಲ್ಲಿ ನಾನು ಮುಳುಗಿದ್ದೇನೆ. ಆ ಪಾದ ಕಮಲದ ಆ ಧೂಳು ಏನಿದೆ, ಆ ಧೂಳಿನ ಸ್ಪರ್ಶ ಆಯ್ತಷ್ಟೆ. ಆ ಧೂಳು ನನ್ನ ಮೈ ಮೇಲೆ ತಾಕಿದ್ದಕ್ಕೆ ನನಗೆ ಈ ಎಲ್ಲ ಕೃತಿಗಳನ್ನು ಏನು ರಚನೆ ಮಾಡಿದ್ದೀನಿ ಅದಕ್ಕೆ ಒಂದು ಶಕ್ತಿ ಅದು ನನಗೆ ಗುರು ರಾಘವೇಂದ್ರ ಸ್ವಾಮಿಗಳಿಂದ ನನಗೆ ಸಿಕ್ಕಿದೆ ಅಂತ ತಾವು ಪ್ರಾರ್ಥಿಸ್ತಾರೆ. ಅದನ್ನು ನಮಗೆ ಮನಮುಟ್ಟಿ ಅವರು ತಿಳಿಸಿದ್ದಾರೆ. ನನಗೆ ಆ ಗುರುರಾಯರ ಆ ಅನುಗ್ರಹದಿಂದಲೇ ನನಗೆ ಈ ಶಕ್ತಿ ಬಂದಿದ್ದು, ಕೃತಿ ರಚನೆ ಮಾಡೋ ಶಕ್ತಿ. ಮತಿ ಮಾಂದ್ಯ, ನಾನೊಬ್ಬ ಪೆದ್ದ ಮಂದ ಬುದ್ಧಿ ಉಳ್ಳವನು. ಇಂಥ ಮಂದ ಬುದ್ಧಿಯಾದ ನನಗೆ ಆ ಮಂದ ಬುದ್ಧಿತನ ಹೋಯಿತು. ನನಗೆ ಕಷ್ಟನೇ ಇಲ್ಲ, ಒಂದು ಕ್ಷಣದಲ್ಲಿ ಸಕಲ ಶ್ರುತಿ ಸ್ಮೃತಿಗಳ ಅರ್ಥ ನನಗೆ ಹೊಳೀತು ಅಂತ ಅವ್ರು ನೆನಪಿಸ್ಕೊಳ್ತಾರೆ. ಯಾಕೆಂದರೆ ಅವರ ಮುಂಚಿನ ಚರಿತ್ರೆ ಗಮನಿಸಿದ್ರೆ ಅವರ ತಂದೆ ಹೆಸರು ವೆಂಕಟಗಿರಿ ಆಚಾರ್ಯರು ಅಂತ. ವೆಂಕಟಗಿರಿ ಆಚಾರ್ಯ ಒಳ್ಳೆ ಪಂಡಿತರು, ಆದರೆ ತಂದೆ ಪಂಡಿತ ಆದರೆ ಮಗ ಪಂಡಿತ ಆಗಬೇಕು ಅಂತ ಇಲ್ಲ. ಮಗ ತಾನು ಓದಬೇಕು ಅಂತ ಬಯಸ್ತಿಲ್ಲ. ಇದು ಯಾರ ಕಥೆ ಅಂದರೆ ನಮ್ಮ ಸ್ವಾಮಿ ರಾಯರ ಕಥೆ, ಅಂದರೆ ಇದೇ ಗುರು ಜಗನ್ನಾಥದಾಸರ ಕಥೆ. ಇವರು ತಾವು ಓದಬೇಕು ಅಂತ ಇವ್ರಿಗೆ ಮನಸ್ಸಿಲ್ಲ, ಆದರೆ ಇವರು ಪಂಡಿತ ಪುತ್ರರು. ಇವರು ಒಂದು ದಿವಸ ಎಲ್ಲೋ ಹೋಗಿರ್ತಾರೆ, ವಾಪಸ್ ಮನೆಗೆ ಬರ್ತಾರೆ. ಅಂದಿನ ದಿವಸ ಯಾವ ದಿವಸ ಅಂತ ಉಲ್ಲೇಖ ಮಾಡ್ತಾರೆ. ಶ್ರಾವಣ ಮಾಸದ ಶುದ್ಧ ವರಮಹಾಲಕ್ಷ್ಮಿ ದಿವಸ ಅಂತ ಹೇಳ್ತಾರೆ. ವರಮಹಾಲಕ್ಷ್ಮಿ ದಿವಸ, ಅವತ್ತಿನ ದಿವಸದಂದು ಗುರುರಾಯರ ಅನುಗ್ರಹ ಮಾಡ್ತಾರೆ ರಾಘವೇಂದ್ರ ಸ್ವಾಮಿಗಳು. ಹೇಗೆ ಅನುಗ್ರಹ ಮಾಡಿದರು ಅಂದರೆ, ಒಂದು ಈ ಸ್ವಾಮಿ ರಾಯರ ಮನೆಗೆ, ಅಂದರೆ ನಮ್ಮ ಗುರು ಜಗನ್ನಾಥದಾಸರ ಮನೆಗೆ ಸೇರಿಕೊಂಡ್ರು, ಮನೆಯಲ್ಲಿ ಪ್ರವೇಶ ಮಾಡಿದರು ಗುರುರಾಯರು. ಹಾಗೆ ಮನಸ್ಸಿಗೂ ಬಂದರಂತೆ ಗುರುರಾಯರು. ಯಾರಿಗೆ? ಗುರು ಜಗನ್ನಾಥದಾಸರ ಮನಸ್ಸಿಗೆ. ಅದು ಹೇಗೆ ಗೊತ್ತಾಯಿತು ಅಂದರೆ, ಅವತ್ತಿನ ದಿವಸ ಅಂದರೆ ವರಮಹಾಲಕ್ಷ್ಮಿ ದಿವಸ ರಾತ್ರಿ ಒಂದು ಸ್ವಪ್ನ ಬಿತ್ತಂತೆ ಗುರು ಜಗನ್ನಾಥದಾಸರಿಗೆ. ಏನು ಸ್ವಪ್ನ ಬಿತ್ತು ಅಂದರೆ, ಅಲ್ಲಿ ಇಬರಾಂಪುರದ ಅಪ್ಪ ಅವರು ಕೂತಿದ್ದಾರಂತೆ. ಅಪ್ಪ ಅವರು ದೊಡ್ಡ ಮಹಾನುಭಾವರವರು. ಅವರು ಪಕ್ಕಕ್ಕೆ ಕೂತಿದ್ದಾರೆ, ಈ ಕಡೆ ರಾಘವೇಂದ್ರ ಸ್ವಾಮಿಗಳು ಮುಂದಿದ್ದಾರೆ. ಇವರಿಗೆ ಪಾಠ ಹೇಳಿದಾಗ ಅನ್ನಿಸ್ತಂತೆ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳು ಗುರು ಜಗನ್ನಾಥದಾಸರಿಗೆ ಪಾಠ ಹೇಳಿದ್ದಾರೆ ಕನಸಿನಲ್ಲಿ ಬಂದು. ಅಲ್ಲಿವರೆಗೆ ಇವ್ರಿಗೆ ಏನೂ ಗೊತ್ತಿಲ್ಲ, ಇವ್ರಿಗೆ ಒಂದು ಅಕ್ಷರ ಗೊತ್ತಿಲ್ಲ ಸರಿಯಾಗಿ. ಅವರ ತಂದೆ ನನ್ನ ಮಗ ಇನ್ನು ಉದ್ಧಾರ ಆಗಲ್ಲ ಅಂತ ಅಂದ್ಕೊಂಡಿದ್ರು. ಆದರೆ ಒಂದಿನ ದಿವಸ ಕನಸಿನಲ್ಲಿ ಬಂದು ರಾಘವೇಂದ್ರ ಸ್ವಾಮಿಗಳು ಇಬ್ರಾಂಪುರ ಅಪ್ಪ ಅವರ ಸಮಕ್ಷಮದಲ್ಲಿ ಪಾಠವನ್ನು ಹೇಳಿದ ಕನಸು ಇವರಿಗೆ ಬಿದ್ದಿದೆ. ಗುರುರಾಜರ ಮಂಗಳ ಮೂರ್ತಿ ನೋಡಿದ್ದಾರೆ. ಅವರ ದೇಹವನ್ನು ಮೈಯಲ್ಲಿ ಒಳ್ಳೆ ಹೊಕ್ಕಂತ ಆಯ್ತಂತೆ, ಗುರುರಾಯರವರ ಒಳಗಡೆ ಹೊಕ್ಕಂತ ಆಯಿತು. ಆಗ ಬಂದು
ಅವರು ಹೊಕ್ಕಿದ್ರಲ್ಲ ತಕ್ಷಣ ಹೊಕ್ಕಿದರ ಪ್ರಭಾವ ನೋಡಿ ಮಾರನೇ ದಿವಸ ಬೆಳಗ್ಗೆ ಎಚ್ಚರ ಆಯಿತು, ತಮ್ಮ ತಂದೆ ಬಳಿ ಹೋಗ್ತಾರೆ, ಹೋಗಿ ಹೇಳ್ತಾರೆ ನಾನು ಭಾಗವತ ಉಪನ್ಯಾಸ ಮಾಡ್ತೀನಿ ಅಂತ. ಅವ್ರ ತಂದೆ ಗಾಬರಿಯೋ ಗಾಬರಿ, ಅಲ್ಲ ಇವನಿಗೆ ಒಂದು ಸಂಸ್ಕೃತದ ಒಂದು ಗಂಧ ಗಾಳಿ ಇಲ್ಲ, ಇವನೇನು ಭಾಗವತ ಉಪನ್ಯಾಸ ಮಾಡ್ತಾನೆ. ಅದು ಭಾಗವತ ಎಂಥ ಕಷ್ಟ ಗ್ರಂಥ ಅಂದರೆ ಪಂಡಿತಾನಾಂ ಭಾಗವತೆ ಪರೀಕ್ಷಾ ಅಂತ. ಯಾವುದೇ ಪಂಡಿತರಿಗೆ ಪರೀಕ್ಷೆ ಅಂದರೆ ಭಾಗವತ ಒಂದು ಪ್ರವಚನ ಮಾಡು, ಭಾಗವತ ಒಂದು ಶ್ಲೋಕ ಅರ್ಥ ಹೇಳು ಅಂತ. ಒಂದು ಶ್ಲೋಕ ಹೇಳಲಿಕ್ಕೆ ತುಂಬ ಕಷ್ಟ ಇದೆ, ಕಥೆ ಅಂತ ಅಂದ್ಕೊಂಡ್ಬಿಡ್ತೀವಿ ಭಾಗವತ, ಆದರೆ ಬಹಳ ಕಷ್ಟ ಇದೆ. ಇಂಥ ಪಂಡಿತರಿಗೂ ಕಷ್ಟ, ಕಬ್ಬಿಣದ ಕಡಲೆ ಭಾಗವತ, ಅದನ್ನು ಅನುವಾದ ಮಾಡ್ತೀನಿ, ಅದನ್ನು ಪ್ರವಚನ ಮಾಡ್ತೀನಿ ಅಂತ ಕೂತ್ರಂತೆ ನಮ್ಮ ಗುರು ಜಗನ್ನಾಥದಾಸರು. ಆಗ ತಂದೆಗೆ ಗಾಬರಿ, ಏನಪ್ಪ ಇವನೇನು ಮಾಡ್ತಾನೋ ಏನು ಗಂಧ ಗಾಳಿ ಇಲ್ಲ ಸಂಸ್ಕೃತದ್ದು, ಇವನು ಭಾಗವತ ಏನು ಉಪನ್ಯಾಸ ಮಾಡ್ತಾನೆ, ಅದರ ಬಗ್ಗೆ ಏನು ಹೇಳ್ತಾನೆ ಅಂತ. ಆಯ್ತಪ್ಪ ಆಯಿತು ಅಂತ ತಾವು ಬಿಟ್ಟುಬಿಡ್ತಾರೆ, ಅವಕಾಶ ಕೊಡ್ತಾರಂತೆ. ಅವಕಾಶ ಕೊಟ್ಟರೆ ನಮಗೆ ಪ್ರಸಿದ್ಧ ಪದ್ಯ, ಮೊದಲನೇ ಪದ್ಯ ಜನ್ಮಾದ್ಯಸ್ಯ ಯತೋನ್ವಯಾತ್ ಅನ್ನೋ ಪದ್ಯ ಏನಿದೆ, ಈ ಪದ್ಯವನ್ನು ಪ್ರಾರಂಭ ಮಾಡ್ತಾರಂತೆ. ಅವತ್ತಿನ ದಿವಸ 3 ತಿಂಗಳು ಹೇಳ್ತಾರಂತೆ. 3 ತಿಂಗಳುಗಳ ಕಾಲ ಒಂದು ಶ್ಲೋಕಕ್ಕೆ, ಜನ್ಮಾದ್ಯಸ್ಯೇತ ಅನ್ನೋ ಶ್ಲೋಕಕ್ಕೆ ವಿವರಣೆ ಕೊಡ್ತಾರೆ. ಇಷ್ಟು ವಿವರಣೆ ಕೊಟ್ಟ ಮೇಲೆ ಅವರಿಗೆ ತಂದೆಗೆ ಆಶ್ಚರ್ಯವೋ ಆಶ್ಚರ್ಯ, ಏನೂ ಬರದೇ ಇರೋನು ಏನಾಯಿತು ಅಂತ. ಆಗ ಗೊತ್ತಾಯಿತು ಗುರುರಾಜರ ಅನುಗ್ರಹ ವಿಶೇಷವಾಗಿ ಆಗಿದೆ, ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ. ಅಂದಿನ ದಿವಸ, ಅವತ್ತು ವರಮಹಾಲಕ್ಷ್ಮಿ ದಿವಸ ಏನು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಆಯಿತು, ಅವತ್ತು ದೇವರ ಮನೆಯಲ್ಲಿ ಕೂತಿರ್ತಾರಂತೆ ಗುರು ಜಗನ್ನಾಥದಾಸರು. ಆ ದೇವರ ಮನೇಲಿ ಒಂದು ಮಣೆ ಇತ್ತಂತೆ, ಚಿಕ್ಕ ಮಣೆ. ಆ ಮಣೆ ಮೇಲೆ ಗುರುರಾಜರು ಮೂಡಿದ್ದಾರೆ ಅವತ್ತಿನ ದಿವಸ. ಬಹಳ ಆಶ್ಚರ್ಯವೋ ಆಶ್ಚರ್ಯ, ಗುರುರಾಜರು ಮೂಡಿದ್ದಾರೆ. ಈ ದಿವಸ ಅವರಿಗೆ ಜೀವನದಲ್ಲಿ ಮರೆಯಲಾರದ ದಿವಸ ಆಗಿತ್ತು. ಅಂದಿನ ದಿವಸ ಚಿತ್ರರೂಪದಲ್ಲಿ ಅವರು ಕಾಣಿಸ್ಕೊಂಡಿದ್ದಾರೆ ಆ ಮಣೆಯ ಮೇಲೆ. ಅಲ್ಲಿ ಒಂದು ವೃಂದಾವನವನ್ನು, ಪಂಚಲೋಹದ ವೃಂದಾವನ, ರಾಯರ ವೃಂದಾವನವನ್ನು ಪ್ರತಿಷ್ಠೆ ಮಾಡ್ತಾರೆ. ಅದರ ಮೇಲೆ ಆ ಮಣೆ ಇಡ್ತಾರೆ, ಮೃತ್ತಿಕೆಯನ್ನು, ರಾಯರ ಮೃತ್ತಿಕೆಯನ್ನು ಅದರ ಮೇಲೆ ಇಡ್ತಾರೆ. ಹೀಗೆ ಗುರುಜಗನ್ನಾಥದಾಸರು ತಾವು ಸ್ವತಃ ಗುರುರಾಜರೇ ಅನುಗ್ರಹ ಮಾಡಿದ ಏನು ಮಣೆ ಇದೆ ಅದನ್ನು ಇಟ್ಟು ವೃಂದಾವನದ ಮೇಲೆ ತಾವೇ ಒಂದು ಪ್ರತಿಷ್ಠೆ ಮಾಡ್ತಾರೆ. ಅಂಥ ಗುರುರಾಯರ ವೃಂದಾವನವನ್ನು ಗುರುಜಗನ್ನಾಥದಾಸರು ಪ್ರತಿಷ್ಠೆ ಮಾಡಿದ್ದನ್ನು ನಾವು ಕಾಣಬಹುದು. ಅಂಥ ಈ ಗುರುರಾಯರ ಬಗ್ಗೆ ನಮ್ಮ ಗುರುಜಗನ್ನಾಥದಾಸರು ಪ್ರಾರ್ಥಿಸಿದ್ದನ್ನು ಈಗ ನಾವು ನೋಡೋಣ. ಒಂದು ಅಪರೂಪದ ಸ್ತೋತ್ರ ಇದು. ಹೀಗೆ ಗುರುರಾಯರಿಗೆ ತುಂಬ ಪ್ರೀತಿಪಾತ್ರರಾದ ಈ ಗುರುಜಗನ್ನಾಥದಾಸರು ರಚನೆ ಮಾಡಿದ ರಾಘವೇಂದ್ರ ಸ್ತೋತ್ರದಲ್ಲಿ ಏನು ಹೇಳಿದ್ದಾರೆ ರಾಯರ ಬಗ್ಗೆ ಅಂತ ಗಮನಿಸೋದಿದ್ರೆ, ಮುಖ್ಯವಾಗಿ ಈ ಸ್ತೋತ್ರವನ್ನು ಗಮನಿಸಿದ್ರೆ ಅನೇಕ ಸಂಸ್ಕೃತ ಶಬ್ದಗಳೇ ಕಾಣಿಸುತ್ತೆ. ಅದು ನಿಜವಾಗಿ ಕನ್ನಡದ ಶಬ್ದ ಅಂತ ಅನಿಸುತ್ತೆ, ಆದರೆ ಸಂಸ್ಕೃತ ಭೂಯಿಷ್ಠವಾದ ಕೃತಿ ಇದು. ಅದರಲ್ಲೂ ಕೂಡ ಸಂಸ್ಕೃತದಲ್ಲಿ ಬರುವ ಅತ್ಯಂತ ಪ್ರಾಸಬದ್ಧವಾದ ಪದಗಳು ನಮಗೆ ಇದರಲ್ಲಿ ಕಾಣಿಸುತ್ತೆ. ಅದರಲ್ಲಿ ನಾವು ಈಗ ಗಮನಿಸಿದಾಗ ಈ ಗುರುಜಗನ್ನಾಥದಾಸರ ಕೃತಿಯಲ್ಲಿ ಪ್ರಾರಂಭದ ಭಾಗವನ್ನು ನಾವೀಗ ನೋಡೋಣ. ಈ ಪ್ರಾರಂಭದ ಭಾಗ ಹೀಗಿದೆ. ಇಲ್ಲಿ ರಾಘವೇಂದ್ರ ಕೃಪಾಸಾಗರ ಅಂತ ಮೊದಲನೇ ಮಾತು ಹೇಳ್ತಾರೆ. ಕೃಪಾಸಾಗರ ನೀವು ಅಂತ. ನಿಜವಾಗಿ ಇವರ ಮೇಲೆ ತೋರಿಸಿದ ಕಾರುಣ್ಯ ನೆನಪಿಸ್ಕೊಡಿ. ಅವರಿಗೆ ಒಂದು ಅಕ್ಷರ ಗೊತ್ತಿಲ್ಲ ಸಂಸ್ಕೃತದಲ್ಲಿ. ಒಂದು ದಿವಸ ಕನಸಿನಲ್ಲಿ ಬಂದು ತಾವು ಉಪದೇಶ ಕೊಟ್ಟರು. ಮಾರನೇ ದಿವಸದಿಂದ ಇವರು ಭಾಗವತ ಅನುವಾದ ಮಾಡಲಿಕ್ಕೆ ಶುರು ಮಾಡಿದರು. ಇದ್ರ ಮೇಲೆ ಇನ್ನೇನು ಕಾರುಣ್ಯ ಬೇಕು? ನಮಗೆ ಶಾಸ್ತ್ರ ಅರ್ಥ ಆಗಲಿಕ್ಕೆ ತುಂಬ ಕಷ್ಟ, ಅದಕ್ಕೆ ಎಷ್ಟೋ ವರ್ಷಗಳ ಅಧ್ಯಯನ ಬೇಕು. ಅಷ್ಟು ಓದಿದರೂ ಅರ್ಥ ಆಗಬೇಕು ಅಂತಿಲ್ಲ. ದೊಡ್ಡವರ ಅನುಗ್ರಹ ಆದರೆ ಒಂದೇ ಕ್ಷಣದಲ್ಲಿ ಏನು ಬೇಕಾದ್ರೂ ಆಗಬಹುದು ಅನ್ನೋದಕ್ಕೆ ನಮ್ಮ ಗುರು ಜಗನ್ನಾಥದಾಸರೇ ಸಾಕ್ಷಿ. ಇವರಿಗೆ ಕೌಶಿಕಿ ಆಚಾರ್ಯರು ಅಂತ ಪಂಡಿತ ವಲಯದಲ್ಲಿ ಪ್ರಸಿದ್ಧಿ. ಇವರಿಗೆ ದಾಸರಾಗಿ ಗುರು ಜಗನ್ನಾಥದಾಸರು ಅಂತ ಹೆಸರಿನಿಂದ ಇವರು ಪ್ರಸಿದ್ಧರಾಗಿದ್ದಾರೆ. ಇವರು ಮೊದಲನೇ ಶಬ್ದ ಬಳಸಿದ್ದು ಕೃಪಾಸಾಗರ ಅಂತ. ಇದು ಅವರ ಜೀವನದಲ್ಲಿ ನಡೆದ ಘಟನೆಯನ್ನು ಸೂಚಿಸ್ತಾ ಇದೆ ಈ ಸ್ತೋತ್ರದ ಈ ಪದ ಕೃಪಾಸಾಗರ ಅಂತ. ಇನ್ನು ಮುಂದೆ ಜನ ಪಾಪೌಘ ದೂರತೆ ನಮೋ ನಮೋ, ನಿಮಗೆ ನಮೋ ನಮೋ ಅಂತ. ಹೀಗೆ ಜನರ ಪಾಪಗಳನ್ನೆಲ್ಲ ಕಳೆದಿದ್ದೀರಿ. ಯಾಕೆಂದರೆ ನನ್ನಂಥ ಮಂದಬುದ್ಧಿತನ ಇರೋನನ್ನು ಇಷ್ಟು ಉದ್ಧಾರ ಮಾಡಿದ್ರಲ್ಲ. ಎಲ್ಲ ಪಾಪಗಳ ರಾಶಿ ಕಳೆದ ಮೇಲೆ ದಿವ್ಯವಾದ ತತ್ವಜ್ಞಾನ ಉದಯ ಆಗೋದು. ಇಂಥ ದಿವ್ಯವಾದ ತತ್ವಜ್ಞಾನ ಬರಬೇಕು ಅಂದರೆ ಪಾಪಗಳು ಕಳಿಬೇಕು. ಪಾಪಗಳನ್ನೆಲ್ಲ ಕಳೆದು ನನ್ನ ಮನಸ್ಸನ್ನು ಶುದ್ಧಿ ಮಾಡಿ ಆ ಮನಸ್ಸಿನಲ್ಲಿ ಶಾಸ್ತ್ರ ಗಂಗೆಯನ್ನು ಹರಿಸಿದ್ರಲ್ಲ, ನಿಮಗೆ ನಮೋ ನಮೋ ಅಂತ ಗುರು ಜಗನ್ನಾಥದಾಸರು ಪ್ರಾರ್ಥಿಸ್ತಾ ಮುಂದಕ್ಕೆ ಹೇಳ್ತಾರೆ. ಇವರ ಮಹಿಮೆ ಎಂಥದ್ದು ಅಂದರೆ ಮಾಗಧ ರಿಪುಮತ ಸಾಗರ ಝಷ ಸಮ ಅಮೋಘ ಮಹಿಮತೆ ನಮೋ ನಮೋ ಅಂತ ಹೇಳ್ತಾರೆ. ನಮೋ ನಮೋ ನಿಮಗೆ. ಯಾಕೆಂದರೆ ಮಾಗಧ ರಿಪುಮತ, ಮಾಗಧ ರಿಪು, ಮಾಗಧ ಅಂದರೆ ಜರಾಸಂಧ.
ಜರಾಸಂಧನ ಶತ್ರು ಅಂದರೆ ಕೃಷ್ಣ. ಕೃಷ್ಣನ ಸಿದ್ಧಾಂತ ಅಂದರೆ ವೈಷ್ಣವ ಸಿದ್ಧಾಂತ ಏನಿದೆ, ಇದು ದೊಡ್ಡ ಸಮುದ್ರದ ರೀತಿಯಲ್ಲಿ. ಇಂಥ ಈ ಸಮುದ್ರದಲ್ಲಿ ನೀವು ಯಾವ ರೀತಿ ವಿಹರಿಸ್ತಾ ಇದ್ದೀರಿ ಅಂತಂದರೆ, ಝಷ ದೊಡ್ಡ ತಿಮಿಂಗಿಲದಂತೆ ಅಂತ, ಮೀನು ಅಂತ ಅರ್ಥ. ಝಷ ಅಂದರೆ ಇಲ್ಲಿ ತಿಮಿಂಗಿಲವನ್ನು ಗ್ರಹಿಸೋದು. ಆ ತಿಮಿಂಗಿಲದಂತೆ ನೀವು ಈ ಶಾಸ್ತ್ರ ಸಾಗರದಲ್ಲಿ ಸಂಚರಿಸ್ತಾ ಇದ್ದೀರಿ ಅಂತ. ಇನ್ನೊಂದು ಮಾಗಧ ರಿಪು ಅಂದರೆ ಜರಾಸಂಧನ ಶತ್ರು ಅಂದರೆ ಕೃಷ್ಣ ಅಂತ ತಗೊಳ್ತೀವಿ. ನಿಜವಾಗಿ ಜರಾಸಂಧನ ಸಂಹಾರ ಕೃಷ್ಣ ಯಾರ ಕೈಯಲ್ಲಿ ಮಾಡಿಸಿದ? ಭೀಮಸೇನ ದೇವರ ಕೈಯಲ್ಲಿ ಮಾಡಿಸಿದ್ದಾನೆ. ಹಾಗಾದರೆ ಮಾಗಧ ರಿಪು ಅಂದರೆ ಭೀಮಸೇನ ಅಂದರೆ ಮಧ್ವಾಚಾರ್ಯರು ಅಂತ ತಗೊಳ್ಳೋದು. ಅಂದರೆ ಹನುಮ, ಭೀಮ, ಮಧ್ವ. ಹಾಗಾದರೆ ಭೀಮ ಅಂದರೆ ವಾಯು ಅವತಾರ, ಅದೇ ಭೀಮಸೇನ ಮಧ್ವಾಚಾರ್ಯರಾಗಿ ಬಂದ. ಆ ಮಧ್ವಾಚಾರ್ಯರ ಮತ ಏನಿದೆ, ಮಧ್ವಾಚಾರ್ಯರ ಸಿದ್ಧಾಂತ, ಆ ಸಿದ್ಧಾಂತ ಸಮುದ್ರದಲ್ಲಿ ನೀವು ತಿಮಿಂಗಿಲದಂತೆ ವಿಹಾರ ಮಾಡಿದವರು ಅಂತ. ಹೀಗೆ ಮಧ್ವ ಸಿದ್ಧಾಂತ ಪ್ರವರ್ತಕಾಚಾರ್ಯರು ನೀವು ಅಂತ ಇಲ್ಲಿ ರಾಯರನ್ನು ಗುರುಜಗನ್ನಾಥದಾಸರು ಸ್ತೋತ್ರ ಮಾಡ್ತಾ ನಿಮಗೆ ನಮೋ ನಮೋ ಅಂತ ಕರೆದಿದ್ದಾರೆ. ಇನ್ನು ಮುಂದಿನ ಪದ್ಯಕ್ಕೆ ಹೋದಾಗ, ದಾರಿತ ಪರಮತ ವಾರಣತತಿ ಪರಿಪೂರಿತ ಕರುಣಾ ಸಿಂಧು ನಮೋ ಅಂತ ಹೇಳ್ತಾರೆ. ಇಲ್ಲಿ ಗಮನಿಸಬೇಕಾಗಿದ್ದು ಎಲ್ಲ ತ ತ ತ ಅಂತ ಎಂಡಾಗುವಂಥ ಶಬ್ದಗಳು. ಮತ್ತು ನಮ್ಮ ದಾಸ ಸಾಹಿತ್ಯದಲ್ಲಿರೋ ಕ್ರಮದ ರೀತಿಯಲ್ಲಿ ಈ ಪದ್ಯಗಳನ್ನು ರಚಿಸ್ತಾ ಪ್ರತಿ ವಾಕ್ಯಗಳಲ್ಲೇ ಎರಡನೇ ಅಕ್ಷರ ಪ್ರಾಸಬದ್ಧವಾಗಿರುತ್ತೆ, ಅದೇ ಅಕ್ಷರಗಳಿರುತ್ತೆ. ಉದಾಹರಣೆಗೆ ಈ ಮೊದಲನೇ ಶ್ಲೋಕದಲ್ಲಿ ಗಮನಿಸಿದಾಗ ದಾರಿತ ಮತ್ತು ಮತ, ಪರಿಪೂರಿತ, ವಾರಿತ, ಸ್ವೀಕಾರಿತ, ಹರಿಮತ, ಹೀಗೆ ಶಬ್ದಗಳು ಬರಿತಾ ಹೋಗ್ತಾರೆ. ಬಹಳ ಚೆನ್ನಾಗಿದೆ. ಈ ಥರ ಪೂರ್ಣ ತಾವು ಈ ಸ್ತೋತ್ರದಲ್ಲಿ ಹೀಗೆ ಹೇಳ್ತಾ ಹೋಗ್ತಾರೆ. ಅಲ್ಲಿ ಎರಡನೇ ಅಕ್ಷರ ಗಮನಿಸಿ, ದಾರಿತ ರೀ ಬಂತು, ಪರಿ ಅಲ್ಲಿ ಎರಡನೇ ಅಕ್ಷರ ರೀ ಬಂತು, ವಾರಿ ಅನ್ನೋಲ್ಲಿ ರೀ ಬಂತು, ಧಾರುಣಿ ಅಲ್ಲಿ ರು ಬಂತು. ಅಂತೂ ಎಲ್ಲ ರ ರ ರ ಅನ್ನೋದು ಎರಡನೇ ಅಕ್ಷರ ಬಂದಿದೆ. ರೀ 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 ರು ಅಂತ ಹೀಗೆ ಬಂದಿದೆ. ಇದು ಬಹಳ ಸ್ವಾರಸ್ಯಕರವಾದ ಒಂದು ವಿಷಯ. ಇದರ ಅರ್ಥ ಏನು ಅಂತ ಗಮನಿಸಿದಾಗ, ದಾರಿತ ಪರಮತ ವಾರಣ ತತಿ. ವಾರಣ ಅಂದರೆ ಆನೆಗಳು ಅಂತ ಅರ್ಥ. ಆನೆಗಳ ಹಿಂಡು ಬಂತು. ಆನೆಗಳ ಹಿಂಡು ಬಂದಾಗ ಅದನ್ನು ಸೀಳೋದು ಯಾವುದು? ಅದರ ಕುಂಭಸ್ಥಳದ ಮೇಲೆ ಏರಿ ಸೀಳೋದು ಯಾವುದು? ಸಿಂಹ. ಹಾಗೆ ಸಿಂಹದಂತೆ ನೀವು ಆನೆಗಳ ಗುಂಪನ್ನು ಸೀಳಿದಿರಿ. ಯಾವುದು? ಪರವಾದಿ ಮತಗಳು. ಅಂದರೆ ವೈಷ್ಣವ ಸಿದ್ಧಾಂತಕ್ಕೆ ಮಧ್ವಾಚಾರ್ಯರ ಸಿದ್ಧಾಂತ ಏನಿದೆ ಅದಕ್ಕೆ ವಿರುದ್ಧವಾಗಿ ಭಗವಂತನ ವಿರೋಧಿಯಾಗಿ ಯಾವ ಮತಗಳಿದೆಯೋ ಅದನ್ನೆಲ್ಲ ಸಿಂಹದಂತೆ ಸೀಳಿ ಹಾಕಿದಿರಿ ಅಂತ ಪ್ರಾರ್ಥಿಸಿದರು. ಪರಿಪೂರಿತ ಕರುಣಾ ಸಿಂಧು ನಮೋ. ನಿಮಗೆ ಇದನ್ನು ಮಾಡಿದ್ರಲ್ಲ, ನಮಗೆ ದೊಡ್ಡ ಉಪಕಾರ ಮಾಡಿದ್ರಿ. ಯಾಕೆಂದರೆ ಆಚಾರ್ಯರ ಶಾಸ್ತ್ರ ಅಧ್ಯಯನ ಮಾಡಬೇಕಾದ್ರೆ ನಮಗೆ ಗೊಂದಲಗಳು ಬರಲಿಕ್ಕೆ ಅವಕಾಶ ಇದೆ. ಯಾಕೆಂದರೆ ಬೇರೆ ಮತವರು ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ. ಆ ಮತ ಇಲ್ಲ, ಸರಿ ಇಲ್ಲ, ನಾವು ನಿಜವಾಗಿ ಯಾವುದನ್ನು ತಿಳ್ಕೊಳ್ಬೇಕು ಅಂತ ನೀವು ಎಷ್ಟು ಗ್ರಂಥಗಳನ್ನು ಬರೆದು ಉಪಕಾರ ಮಾಡಿದಿರಿ. ಆ ಎಲ್ಲ ಗ್ರಂಥಗಳು ಬರೆದು ನಮಗೆ ಉಪಕಾರ ಮಾಡಿದ್ರಿಂದ ನೀವು ಕರುಣಾ ಸಿಂಧು, ಕರುಣಾ ಸಮುದ್ರರು ಅಂತ ನಿಮ್ಮನ್ನು ಕರಿಬೇಕು ಅಂತ, ಹೀಗೆ ಕರುಣಾ ಸಿಂಧುಗಳಾದ ನಿಮಗೆ ನಮೋ ನಮೋ ಅಂತ ಇಲ್ಲಿ ಗುರುಜಗನ್ನಾಥದಾಸರು ಶ್ರದ್ಧೆಯಿಂದ ತಾವು ನಮಸ್ಕಾರವನ್ನು ಅರ್ಪಿಸಿದ್ದಾರೆ. ಇನ್ನು ಮುಂದಕ್ಕೆ ವಾರಿತ ತಮಸ್ವೀಕಾರಿತ ಹರಿಮತ ಧಾರುಣಿ ಸುರವರ ಧೀರ ನಮೋ ಅಂತ ಹೇಳ್ತಾರೆ. ವಾರಿತ ತಮ, ಎಲ್ಲ ತಮಸ್ಸನ್ನು, ಅಜ್ಞಾನ ಕತ್ತಲೆಯನ್ನು ವಾರಿತ ನೀವು ಪರಿಹರಿಸ್ಕೊಂಡಿದ್ದೀರಿ, ನಮಗೂ ಪರಿಹಾರ ಮಾಡ್ತೀರಿ. ಇದೆಲ್ಲ ಹೇಗೆ ಅಂದರೆ ನಿಮ್ಮ ಗ್ರಂಥಗಳ ಸೇವೆಯಿಂದ ಅದು ಸಾಧ್ಯ. ನಮಗೆ ಗುರುಜಗನ್ನಾಥದಾಸರ ಚರಿತ್ರೆ ಈಗ ಕೇಳಿದಂತೆ ಇವರಿಗೆ ಅಜ್ಞಾನ ಕತ್ತಲೆ ಒಂದು ನಿಮಿಷದಲ್ಲಿ ಕಳೆದುಬಿಟ್ರು. ರಾಯರು ಸ್ವಪ್ನದಲ್ಲಿ ಬಂದು ಒಂದಿಷ್ಟು ಹೇಳಿದ ಕೂಡಲೇ ಪರಿಹಾರ ಆಗೋಯ್ತು ಅಜ್ಞಾನ ಕತ್ತಲೆ. ಮಾರನೇ ದಿವಸದಿಂದ ಪಾಠ ಪ್ರವಚನನೇ ಶುರು ಮಾಡಿದ್ದು, ಕೃತಿಗಳ ರಚನೆ ಪ್ರಾರಂಭ ಮಾಡಿದರು ಗುರುಜಗನ್ನಾಥದಾಸರು. ಸ್ವೀಕಾರಿತ ಹರಿಮತ, ನೀವು ಹರಿಯ ಸಿದ್ಧಾಂತವನ್ನು ಸ್ವೀಕಾರ ಮಾಡಿದ್ದು. ಹರಿ ಅಂದರೆ ನರಹರಿನೂ ನಿಜ, ನರಸಿಂಹದೇವರ ಸಿದ್ಧಾಂತ ಏನಿದೆ ಅದನ್ನು ನೀವು ಒಪ್ಪಿದವರು. ಅದು ನರಸಿಂಹ ತಾನು ಪ್ರಕಟಗೊಂಡಾಗ ಏನು ತಿಳಿಸ್ತಾ ಅಂದರೆ, ಮನುಷ್ಯರು ಬೇರೆ ಮತ್ತು ಈ ಮನುಷ್ಯರಿಗಿಂತ ಪ್ರಾಣಿಗಳು ಬೇರೆ, ಈ ಭೇದ ಸಿದ್ಧಾಂತ ತಿಳಿಸಿದಂತೆ. ಭೇದ ಮತ ಅಂತ ಬರುತ್ತೆ. ಭೇದ ಮತ ಅಂದರೆ ದ್ವೈತ ಸಿದ್ಧಾಂತ. ಜೀವ ಬೇರೆ, ಜಡ ಬೇರೆ, ದೇವರು ಬೇರೆ ಅನ್ನುವ ಸಿದ್ಧಾಂತ. ಇದನ್ನು ನರಸಿಂಹ ತಾನು ಪ್ರಾದುರ್ಭಾವಗೊಂಡಾಗ ತಿಳಿಸಿದ. ನರ ಸಿಂಹ ಎರಡು ಒಂದೇ ಅಲ್ಲ, ಅದು ಬೇರೆ ಬೇರೆ. ಹಾಗೆ ಆ ನರ ಸಿಂಹ ಅನ್ನೋದರಿಂದ, ನರ ಅನ್ನೋದರಿಂದ ಜೀವನನ್ನು ತಗೊಳ್ಬೇಕು,
ಸಿಂಹ ಅನ್ನೋದರಿಂದ ಪ್ರಾಣಿಗಳನ್ನು ತಗೊಳ್ಬೇಕು. ಮನುಷ್ಯರು ಪ್ರಾಣಿಗಳು ಇವೆರಡಕ್ಕಿಂತ ನಾನು ವಿಲಕ್ಷಣನಾದ ವ್ಯಕ್ತಿ ಅಂತ ಭೇದ ಸಿದ್ಧಾಂತವನ್ನು ನರಸಿಂಹಾವತಾರದಲ್ಲಿ ನರಸಿಂಹದೇವರು ತೋರಿಸಿಕೊಟ್ರು. ಅಂಥ ಮತದಲ್ಲಿ ನೀವಿದ್ದೀರಿ, ಅದನ್ನು ನೀವು ಸ್ವೀಕಾರ ಮಾಡಿದ್ದೀರಿ ಅಂತ ಅರ್ಥ. ಇಂಥ ಧಾರುಣಿ ಸುರವರ ಶ್ರೇಷ್ಠ ದೇವತೆ ನೀವು ಈ ಭೂಮಿಗೆ ಬಂದು ಅವತಾರ ಮಾಡಿದಿರಿ. ಧೀರ, ಅಂತಹ ಧೀರ ಅಂದರೆ ಜ್ಞಾನಿಗಳಾದ ನಿಮಗೆ ನಮೋ ನಮೋ ಅಂತ ಹೀಗೆ ಪ್ರಾರ್ಥನೆಯನ್ನು ಗುರುಜಗನ್ನಾಥದಾಸರು ಮೊದಲನೇ ಪದ್ಯದಲ್ಲಿ ಮಾಡಿದ್ದನ್ನು ಗಮನಿಸಬಹುದು. ಇನ್ನು ಎರಡನೆಯ ಪದ್ಯಕ್ಕೆ ನಾವು ಹೋಗೋಣ. ಎರಡನೇ ಪದ್ಯದಲ್ಲೂ ಇದೇ ರೀತಿಯ ಪದಗಳ ಶೈಲಿ, ಹೊಸದಾದ ಒಂದು ಚಾತುರ್ಯವನ್ನು ತೋರಿಸಿದ್ದಾರೆ. ಸಾಧಿತ ರಘುವರ ಬೋಧಿತ ಭಿದಮತ ಬಾಧಿತ ಪರ ದುರ್ವಾದನಮೋ ಶೋಧಿತ ಹರಿಮತ ಮೋದಿತ ಸುರ ಸಂಪಾದಿತ ಹರಿಪದ ದೇವನಮೋ ಅಂತ ಹೇಳಿದ್ದಾರೆ. ನೋಡಿ, ಸಾಧಿತ, ಬಾಧಿತ, ಶೋಧಿತ, ಸಂಪಾದಿತ ಎಲ್ಲ ದ ಅಂತ ಶಬ್ದಗಳು ಬರುತ್ತೆ. ಸಾಧಿತ ರಘುವರ ಅಂದರೆ ಶ್ರೀರಾಮಚಂದ್ರನ ಬಗ್ಗೆ ನೀವು ಸಾಧನೆ ಮಾಡಿದಿರಿ. ರಾಮಚಂದ್ರನ ದಿವ್ಯವಾದ ಉಜ್ವಲ ಕೀರ್ತಿ. ಯಾಕೆಂದರೆ ರಾಮ ಚಾರಿತ್ರ್ಯ ಮಂಜರಿಯನ್ನು ಗಮನಿಸಿ, ರಾಯರ ಕೃತಿ ಎಂಥ ಸೊಗಸಾದ ಕೃತಿ. ರಾಮನ ಚರಿತ್ರೆಯನ್ನು ಇಡೀ ಸಂಗ್ರಹ ಮಾಡಿ ಆ ಚರಿತ್ರೆಯಲ್ಲಿ ರಾಮನ ಬಗ್ಗೆ ದೋಷಗಳಿಗೆ ಅವಕಾಶ ಇದ್ದರೆ ಅದನ್ನೆಲ್ಲ ಪರಿಹಾರ ಮಾಡಿದ್ದಾರೆ ರಾಯರು. ಅಷ್ಟು ಸೊಗಸಾದ ಕೃತಿಯನ್ನು ರಚನೆ ಮಾಡಿದ್ದಾರೆ. ಬೋಧಿತ ಭಿದಮತ, ಭಿದ ಅಂದರೆ ಭೇದವನ್ನು ತಿಳಿಸುವಂಥ ದ್ವೈತ ಸಿದ್ಧಾಂತವನ್ನು ಬೋಧನೆ ಮಾಡಿದಿರಿ. ಇದರಿಂದಲೇ ಪರ ದುರ್ವಾದವನ್ನು, ಬೇರೆಯವರ ದುರ್ವಾದವನ್ನು ಖಂಡಿಸಿದಿರಿ. ಶೋಧಿತ ಹರಿಮತ, ಶೋಧನೆ ಮಾಡಿದಿರಿ. ಭಗವಂತನ ಮತ ದ್ವೈತ ಸಿದ್ಧಾಂತವನ್ನು ಶೋಧನೆ ಮಾಡಿದಿರಿ. ಯಾಕೆ ಅಲ್ಲಲ್ಲಿ ನಮ್ಮ ಮತದ ಮೇಲೆ ಆಕ್ಷೇಪಗಳು ಬಂತು. ಎಲ್ಲ ಕಶ್ಮಲಗಳು ಕೊಳೆ ಥರ ಎಸೆದು ಬಿಟ್ಟರು, ಎಲ್ಲ ಕೊಳೆಯನ್ನು ಮಾಡಿದರು. ಆದರೆ ಆ ಕೊಳೆಯನ್ನೆಲ್ಲ ತೆಗೆದು ಹಾಕಿ ಚೆನ್ನಾಗಿ ಶುದ್ಧೀಕರಿಸಿ ನಮ್ಮ ಮಧ್ವಮತ ಅದು ಶುದ್ಧ ಮತ, ಅಗ್ನಿ ಸದೃಶ, ಬೆಂಕಿಯ ಜ್ವಾಲೆಯಂತೆ ಪರಿಶುದ್ಧ ಅನ್ನೋದನ್ನು ತೋರಿಸಿಕೊಟ್ರಿ. ಈ ರೀತಿ ಮಾಡಿ ಮೋದಿತ ಸುರ ಸಂಪಾದಿತ ಹರಿಪದ, ದೇವತೆಗಳಿಗೆಲ್ಲ ಸಂತೋಷಪಡಿಸಿದರೆ, ಭಗವಂತನ ಪಾದಾರವಿಂದದ ಸೇವೆಯನ್ನು ಮಾಡಿದರೆ, ಇಂಥ ದೇವತೆಗಳಾದ ನಿಮಗೆ ನಮೋ ನಮೋ ಅಂತ ಹೇಳ್ತಾರೆ. ನೀವು ನಿಜವಾಗಿ ಹರಿಪದವನ್ನು ಸಂಪಾದನೆ ಮಾಡಿದಿರಿ. ಯಾಕೆಂದರೆ ಮುಖ್ಯ ಪ್ರಾಣದೇವರ ಆವೇಶ ನಿಮ್ಮ ಒಳಗಡೆ ವಿಶೇಷವಾಗಿತ್ತು. ಪ್ರಹ್ಲಾದರಾಜರ ಅಂಶ ಸಂಭೂತರು ನೀವು. ಹಾಗಾಗಿ ಮುಖ್ಯ ಪ್ರಾಣದೇವರ ಆವೇಶ ಪ್ರಹ್ಲಾದರಾಜರಲ್ಲಿ ವಿಶೇಷವಾಗಿತ್ತು ಅಂತ ನಮಗೆ ಗೊತ್ತು. ಮುಖ್ಯ ಪ್ರಾಣದೇವರೇ ಆಚಾರ್ಯರಾಗಿ ಸರ್ವಮೂಲ ಗ್ರಂಥ ಬರೆದರು. ಆ ಸರ್ವಮೂಲ ಗ್ರಂಥಗಳಲ್ಲಿರೋ ಪ್ರತಿ ಹರಿ ಪದಗಳನ್ನು, ಭಗವಂತನ ಪದಗಳನ್ನು ಚೆನ್ನಾಗಿ ಸಂಪಾದನೆ ಮಾಡಿದವರು. ಯಾಕೆ ನನಗೆ ಅನುಭವ ಇದೆ. ನೀವು 1 ನಿಮಿಷ ಸ್ವಪ್ನದಲ್ಲಿ ಬಂದು ಉಪದೇಶ ಕೊಟ್ಟು ನನಗೆ ಆ ಸರ್ವಮೂಲ ಗ್ರಂಥಗಳ ಅಭಿಪ್ರಾಯ, ಭಗವಂತನ ಪದಗಳು, ಅದು ಭಾಗವತ ಆಗಬಹುದು, ಅದು ಮಹಾಭಾರತ ಆಗಬಹುದು, ಯಾವುದೇ ಈ ಪದಗಳ ಬಗ್ಗೆ ಚೆನ್ನಾಗಿ ಅಂದರೆ ಗ್ರಂಥಗಳ ಬಗ್ಗೆ ಚೆನ್ನಾಗಿ ಜ್ಞಾನವನ್ನು ಸಂಪಾದಿಸುವಂತೆ ಮಾಡಿದ್ದೀರಿ ಅಂದರೆ ನಿಮಗೆ ಎಂಥ ತತ್ವಜ್ಞಾನ ಇದೆ ಅಂತ ನಮಗೆ ಅರ್ಥ ಆಗುತ್ತೆ. ಅಂತಹ ಈ ತತ್ವಜ್ಞಾನವನ್ನು ನೀಡಿದ ನಿಮಗೆ ನಮೋ ನಮೋ ಅಂತ ಪ್ರಾರ್ಥಿಸಿದ್ದಾರೆ. ಇನ್ನು 3ನೆಯ ಶ್ಲೋಕಕ್ಕೆ ಬರೋಣ. ಸೇವಿತ ಯದುವರ ಪಾವಿತ ನಿಜ ಜನ ಶ್ರಾವಿತ ಹರಿಕಥ ಪಾಲಯ ಮಾಂ ಕೋವಿದ ಕುಲ ಸಂಭಾವಿತ ನಿಜ ಜನ ಜೀವ ಪ್ರದಹೇ ಪಾಲಯ ಮಾಂ. ಇಂಥ ರಾಯರೇ ಕಾಪಾಡಿ ರಕ್ಷಣೆ ಮಾಡಿ ನನ್ನನ್ನು ಅಂತ ಗುರು ಜಗನ್ನಾಥದಾಸರು ಸೇವಿತ ಯದುವರ, ಬರೀ ರಾಮಚಂದ್ರ ಅಲ್ಲ ಕೃಷ್ಣನನ್ನು ಸೇವೆ ಮಾಡಿದಿರಿ. ಪಾವಿತ ನಿಜ ಜನ, ನಿಮ್ಮನ್ನು ಯಾರು ನಂಬಿಕೊಂಡು ಬರ್ತಾರೆ ಅವರ ಪಾಪಗಳನ್ನೆಲ್ಲ ಕಳೆದು ಶುದ್ಧರನ್ನಾಗಿ ಮಾಡ್ತೀರಿ. ಪಾವಿತ ಅಂತ, ಈಗ ಪಾವಿತ ನಿಜ ಜನ, ನಿಮ್ಮ ಜನರನ್ನು ನೀವು ಕಾಪಾಡ್ತೀರಿ ಅಂತ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಮುಂದಕ್ಕೆ ಶ್ರಾವಿತ ಹರಿಕಥ ಪಾಲಯಮ, ಹರಿಕಥೆಯನ್ನು ಎಲ್ಲರಿಗೂ ಕೇಳಿಸಿದ್ರಿ. ಹರಿಕಥೆ ಅಂದರೆ ಅದು ಬರೀ ಕಥೆಯ ಥರ ಅಲ್ಲ, ಸಿದ್ಧಾಂತಗಳು, ತತ್ವಗಳು, ಗಂಭೀರವಾದ ವಿಷಯಗಳು, ಅದನ್ನೆಲ್ಲ ನೀವು ಕಿವಿಗೆ ಮುಟ್ಟಿಸಿದ್ರಿ ಹರಿಭಕ್ತರಿಗೆ. ಅಂಥ ನೀವು ನಮ್ಮನ್ನು ಕಾಪಾಡಿ ಕಾಪಾಡಿ ಅಂತ ಇಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಹೀಗೆ ಮುಂದೆ ವರ್ಣಿಸ್ತಾ ಕೋವಿದ ಕುಲ ಸಂಭಾವಿತ, ನೀವು ಹುಟ್ಟಿದ್ದು ಒಳ್ಳೆ ಕುಲದಲ್ಲಿ. ನಮಗೆ ಗೊತ್ತು, ವೀಣೆಯನ್ನು ಕೂಡ ನುಡಿಸ್ತಾ ಇದ್ರು ರಾಯರು. ಅವರ ಕುಲ ಅದು ಪಾಂಡಿತ್ಯಕ್ಕೆ ಹೆಸರಾದ ಕುಲ. ಅದರಲ್ಲಿ ವೀಣಾವಿದ್ಯೆನೂ ಇತ್ತು, ಶಾಸ್ತ್ರವಿದ್ಯೆನೂ ಇತ್ತು. ಇಂಥ ಕುಲದಲ್ಲಿ ಬಂದವರು ನಿಜ ಜನ ಜೀವ ಪ್ರದಹೇ ಪಾಲಯಮ, ನಿಮ್ಮನ್ನು ಆಶ್ರಯಿಸ್ಕೊಂಡು ಬಂದವರು ಎಂಥ ಕಷ್ಟದಲ್ಲಿದ್ದರು, ಅವರು ಅಂತ್ಯ ಕೆಳಗಿನ ಮಟ್ಟದವರಾಗಿದ್ದರು. ಅಂಥವರಿಂದ ಹಿಡಿದು ದೊಡ್ಡ ಉಚ್ಚ ಮಟ್ಟದವರೆಗೆ ಎಲ್ಲರಿಗೂ ಅನುಗ್ರಹ ಮಾಡಿದವರು ನೀವು ಅಂತ. ಇಲ್ಲೂ ನೀವು ಪ್ರಾಸವನ್ನು ಗಮನಿಸ್ಬೋದು. ಸೇವಿತ, ಶ್ರಾವಿತ, ಸಂಭಾವಿತ ಅಂತ ಹೀಗೆ ಪ್ರಾಸಬದ್ಧವಾದ ಪದಗಳನ್ನು ಗಮನಿಸ್ಬೋದು. ಇನ್ನು 4ನೆಯ ಶ್ಲೋಕ ನಮಗೆ
ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಈ ಕೊನೆ ಸಾಲೇನಿದೆ ಕಲ್ಪವೃಕ್ಷ ಕಾಮಧೇನು ಅಂತ, ಅದನ್ನು ಇಲ್ಲಿ ಸ್ಮರಿಸ್ಕೊಳ್ತಾ ಇದ್ದಾರೆ. ಕಾಮಿತ ಚಿಂತಾಮಣಿ ನಿಭಭಾಸುರ ಕಾಮದುಹೋಪಮ ಪಾಲಯ ಮಾಂ ಸಾಮವೇದ್ಯ ಶ್ರೀರಾಮ ಸುಪದಯುಗ ತಾಮರಸಾಲಿ ಭೋ ಪಾಲಯ ಮಾಂ ಅಂತ ವರ್ಣಿಸಿದ್ದಾರೆ. ಪಾಲಯ ಮಾಂ ಭೋ ಪಾಲಯ, ನಮ್ಮನ್ನು ರಕ್ಷಣೆ ಮಾಡಿ. ನೀವೊಂದು ಭೃಂಗ ಅಂತ ಹೇಳ್ತಾರೆ, ಭ್ರಮರ ಅಂತ ಹೇಳ್ತಾರೆ, ಒಂದು ದುಂಬಿ ಅಂತ ರಾಯರು. ದುಂಬಿ ಅಂದರೆ ಒಂದು ಹೂವಿನ ಹತ್ತಿರ ಹೋಗಿ ಮಕರಂದವನ್ನು ಸವಿತಾ ಇರಬೇಕು. ರಾಯರು ಕೂಡ ಒಂದು ದುಂಬಿ. ಇವರು ಭಗವಂತನ ಪಾದ ಕಮಲದ ಹತ್ತಿರ ಹೋಗಿದ್ದಾರೆ. ಆ ಕಮಲದಲ್ಲಿರೋ ಮಕರಂದವನ್ನು ಹೀರ್ತಾ ಇರ್ತಾರೆ. ಅದು ಯಾವ ಭಗವಂತನ ರೂಪ? ಶ್ರೀರಾಮಚಂದ್ರ. ಶ್ರೀರಾಮಚಂದ್ರನ ಪಾದ ಕಮಲಗಳಿರೋ ಮಕರಂದವನ್ನು ಸ್ವೀಕರಿಸ್ತಾ ಇದ್ದಾರೆ ನಮ್ಮ ಭೃಂಗ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರು ಅಂತ ಹೇಳ್ತಾರೆ. ಈ ತಾಮರಸ ಅಂದರೆ ತಾಮ್ರದಂತೆ ಕೆಂಪಾದ ಬಣ್ಣ ಇರುವಂಥ ಆ ಭಗವಂತನ ಪಾದಗಳಲ್ಲಿ ಭೃಂಗದಂತೆ ಇವರಿದ್ದಾರೆ ಅಂತ ವರ್ಣಿಸ್ತಾ, ಕಾಮಿತ ಚಿಂತಾಮಣಿ ನಿಭಭಾಸುರ. ಕಾಮಿತ ಚಿಂತಾಮಣಿ, ಬೇಡದ್ದನ್ನು ಚಿಂತಾಮಣಿಯ ರೀತಿಯಲ್ಲಿ ಕೊಟ್ಟು ನೀವು ಅನುಗ್ರಹ ಮಾಡ್ತೀರಿ. ಈ ರೀತಿ ನೀವು ಶೋಭಾಯಮಾನರಾಗಿದ್ದೀರಿ. ಕಾಮದುಹೋಪಮ, ನಮ್ಮ ಕಾಮನೆಗಳನ್ನೆಲ್ಲ ಕರೆದು ಕರೆದು ಕೊಡುತ್ತೆ ಕಲ್ಪವೃಕ್ಷ. ನಾವು ಎಷ್ಟು ಹಾಲನ್ನು ಕರಿತೀವಿ ಹಸುವಿನಿಂದ, ಹಾಗೆ ನಮ್ಮ ಕಾಮನೆಗಳನ್ನೆಲ್ಲ ನಾವು ಅದರಿಂದ ಕರ್ಕೊಂಡು ನಾವು ತಗೊಳ್ಬೋದು, ಸ್ವೀಕಾರ ಮಾಡಬಹುದು. ಈ ಥರ ಕಾಮದುಹ, ನಮ್ಮ ಕಾಮನೆಗಳು ಈಡೇರಿಸೋ ಕಲ್ಪವೃಕ್ಷದ ರೀತಿಯಲ್ಲಿ ನೀವಿದ್ದೀರಿ. ಅದರಿಂದ ಕಾಮಧೇನು ಆಗಿದ್ದೀರಿ, ಕಲ್ಪವೃಕ್ಷ ಆಗಿದ್ದೀರಿ, ಚಿಂತಾಮಣಿ ಆಗಿದ್ದೀರಿ. ಇಂಥ ಸಾಮವೇದ್ಯ, ಸಾಮಗಾನ ಪ್ರತಿಪಾದ್ಯ, ಸಾಮಗಾನದಿಂದ ನೀವು ತಿಳಿಲಿಕ್ಕೆ ಶಕ್ಯರು. ಯಾರು? ಈ ರಾಮಚಂದ್ರ ದೇವರು. ಅಂಥ ರಾಮಚಂದ್ರ ದೇವರ ಆರಾಧಕರು ನೀವು ಅಂತ. ಹೀಗೆ ಆ ಸಾಮವೇದ್ಯ ಅನ್ನೋದನ್ನು ರಾಯರಿಗೆ ಅನ್ವಯಿಸ್ಕೊಳ್ಳೋದಲ್ಲ, ರಾಮಚಂದ್ರನಿಗೆ ಅನ್ವಯಿಸ್ಕೊಳ್ಳೋದು. ಅಷ್ಟೇ ಅಲ್ಲದೆ ಸಾಮವೇದ್ಯ ರಾಯರು ಹೌದು. ಸಾಮ ಅಂದರೆ ಸಂಗೀತ ಅಂತ ಇಟ್ಕೊಳ್ಳೋಣ. ಅನೇಕ ದೇವರ ನಾಮಗಳನ್ನು ರಾಯರ ಮೇಲೆ ರಚಿಸಿದ್ದಾರೆ. ಆ ರೀತಿ ಸುಂದರವಾದ ಗಾಯನಗಳ ಮುಖಾಂತರ ನೀವು ನಿಮ್ಮ ವ್ಯಕ್ತಿತ್ವವನ್ನು ನಮಗೆ ಪ್ರಚುರಪಡಿಸಿದಿರಿ. ಅಂದರೆ ಅನೇಕರು ಅವರ ಮೇಲೆ ಕೃತಿಯನ್ನು ರಚನೆ ಮಾಡಿ ತನ್ಮೂಲಕ ನಮಗೆ ಅವರ ಬಗ್ಗೆ ತಿಳಿಯುವಂತೆ ಆಗಿದೆ. ಇಂಥ ಭೋ ಪಾಲಯ ಮಾಂ, ರಕ್ಷಣೆ ಮಾಡಿ ಅಂತ ಗುರುಜಗನ್ನಾಥದಾಸರು ಪ್ರಾರ್ಥಿಸ್ತಾ ಕೊನೆಯ ಶ್ಲೋಕಕ್ಕೆ ಬರೋಣ. ಕೊನೆಯ ಶ್ಲೋಕ ಹೀಗಿದೆ, 5ನೆಯ ಶ್ಲೋಕ. ಪಾತಕವನ ಕುಲವೀತಿ ಹೋತ್ರ ನಿಭ ತಾತಪಾಲಿತ ನಿಜ ದೂತ ನಮೋ ದಾತ ಗುರು ಜಗನ್ನಾಥ ವಿಠಲ ಪದ ಪಾಥೋಜ ಭ್ರಮರತೆ ನಮೋ ನಮೋ ಅಂತ ಹೇಳಿದ್ದಾರೆ. ಇಲ್ಲಿ ಹೇಳ್ತಾ ಪಾತಕ ವನಕುಲ ವೀತಿ ಹೋತ್ರ ನಿಭ. ವನಕುಲ ಅಂದರೆ ಕಾಡಿನ ಸಮೂಹ, ಕಾಡಿನ ರಾಶಿ. ಯಾವುದು ಈ ಕಾಡು ಅಂದರೆ ಪಾತಕ ವನಕುಲ ಅಂದರೆ, ಪಾತಕ ಅಂದರೆ ಪಾಪಗಳು. ನಮ್ಮ ಅನೇಕ ವಿಧ ಪಾಪಗಳು ಕಾಡಿನ ರಾಶಿಯಲ್ಲಿದೆ, ನಮಗೆ ಕಲ್ಪನೆಗೂ ಇಲ್ಲ. ಕಾಡು ಅಂದರೆ ಎಷ್ಟೋ ಮರಗಳಿರ್ತವೆ, ಅಂಥ ಮರಗಳ ಗುಂಪು ಕಾಡು. ಆ ಕಾಡು ಬೇಕಾದಷ್ಟಿದೆ. ಅಂಥ ಕಾಡಿನ ಕುಲ ಏನಿದೆ ಅದು ಪಾಪದ ಈ ಕುಲದಿಂದ ತುಂಬಿಕೊಂಡಿದೆ. ಅಂಥ ಪಾಪ ಭೂಯಿಷ್ಠವಾದ ಈ ಕಾಡಿಗೆ ವೀತಿಹೋತ್ರ ನಿಭ ಅಂತ ಹೇಳ್ತಾರೆ. ವೀತಿಹೋತ್ರ ಅಂದರೆ ಅಗ್ನಿದೇವರಿಗೆ ಹೆಸರು. ಅಗ್ನಿದೇವ ತಾನು ಸುಟ್ಟುಬಿಡ್ತಾನೆ, ಕಾಡ್ಗಿಚ್ಚು ಬಂದರೆ ಇಡೀ ಸಂಹಾರ ಆಗಿಬಿಡುತ್ತೆ. ಹಾಗೆ ವೀತಿಹೋತ್ರ ನಿಭ. ವೀತಿ ಅಂದರೆ ಈ ಅಗ್ನಿಗೆ ಪ್ರೀತಿಯಾಗಲಿ ಅಂತ ಕೊಡುವಂಥ ಅನೇಕ ದ್ರವ್ಯಗಳು ಆಹುತಿಯನ್ನಾಗಿ, ಅದನ್ನೆಲ್ಲ ತಾನು ಹೋತ್ರ ಅವನು ಸ್ವೀಕಾರ ಮಾಡ್ತಾನೆ. ಅಂದರೆ ಆಹುತಿಯನ್ನಾಗಿ ಅಗ್ನಿದೇವರಿಗೆ ಏನೇನು ಬೇಕೋ ಅದನ್ನೆಲ್ಲ ಕೊಡ್ತೀವಿ. ಅಂಥ ಆಹುತಿಯನ್ನಾಗಿ ಎಲ್ಲಿ ನಾವು ಹಾಕ್ತೀವೋ ಅದನ್ನು ವೀತಿಹೋತ್ರ ಅಂತ, ಅಂದರೆ ಅಗ್ನಿದೇವರಿಗೆ. ಅಗ್ನಿದೇವರ ಥರ ನೀವಿದ್ದೀರಿ. ತಾತಪಾಲಿತ ನಿಜ ದೂತ ನಮೋ ಅಂತ ಹೇಳ್ತಾರೆ. ಅಂದರೆ ತಾತಪಾಲಿತ ನಿಜ ದೂತ ಅಂತ. ತಾತಪಾಲಿತ ಅಂದರೆ, ತಾತ ಅಂದರೆ ನಮಗೆ ಪ್ರಹ್ಲಾದರಾಜರ ನೆನಪಾಗ್ತಾರೆ. ಪ್ರಹ್ಲಾದರಾಜರು ತಾತ ಅಂದರೆ ಮಗು ಅಂತ ಅನ್ನೋ ಅರ್ಥದಲ್ಲೂ ಇದೆ. ಆ ಮಗುವನ್ನು ಕಾಪಾಡದವನು ಯಾರು ಅಂದರೆ ನರಸಿಂಹದೇವರು, ಅವರ ನಿಜವಾದ ದೂತ ನೀವು ಅಂತ. ಅಂದರೆ ಪ್ರಹ್ಲಾದರಾಜರ ಅಂಶವನ್ನು ತಿಳಿಸ್ತಾ ಇದೆ ಈ ಶಬ್ದ. ಇಂಥ ದಾತ ಗುರು ಜಗನ್ನಾಥ ವಿಠಲ ಪದ ಪಾಥೋಜ ಭ್ರಮರ ಅಂತ ಕರೀತಾರೆ. ಗುರು ಜಗನ್ನಾಥ ವಿಠಲ ದಾಸರು ಅವರ ಅಂಕಿತವನ್ನು ತಾವು ಪ್ರಚುರಪಡಿಸ್ತಾ, ದಾತ ನನಗೆ ವಿದ್ಯಾದಾನವನ್ನು ಮಾಡಿದಿರಿ, ಜ್ಞಾನವನ್ನು ಕೊಟ್ಟರೆ, ನನ್ನ ಜೀವನ ಉದ್ಧಾರ ಮಾಡಿದಿರಿ. ಜನ್ಮ ಜನ್ಮಗಳಲ್ಲಿ ಆಚಾರ್ಯರ ಸಿದ್ಧಾಂತ ಅರ್ಥ ಆಗೋದು ಕಷ್ಟ, ಅಂಥದ್ರಲ್ಲೂ ಒಂದು ಕನಸಿನಲ್ಲಿ ಬಂದು ಉದ್ಧಾರ ಮಾಡಿದಿರಿ ನೀವು. ಅಂಥ ಗುರು ಜಗನ್ನಾಥ ವಿಠಲನ ಪಾದ ಕಮಲಗಳನ್ನು ನೀವು ಆಶ್ರಯಿಸ್ತಾ ಅಲ್ಲಿ ಭೃಂಗದಂತೆ ಭ್ರಮರದಂತೆ ಇದ್ದೀರಿ ಅಂತ.
ಪಾಥೋಜ ಅಂದರೆ ಪಾಥ ಅಂದರೆ ನೀರು, ನೀರಲ್ಲಿ ಹುಟ್ಟಿದ್ದು ಕಮಲ, ಆ ಕಮಲದಲ್ಲಿ ಭೃಂಗದಂತೆ ನೀವಿದಿರಿ ತೇ ನಮೋ ನಮೋ ಅಂತ ಹೀಗೆ ತುಂಬ ತಾವು ಭಾವುಕರಾಗಿ ಗುರುಜಗನ್ನಾಥದಾಸರು ಪ್ರತಿ ಒಳ್ಳೆ ಪ್ರಾಸಬದ್ಧ ಪದ, ಸಂಸ್ಕೃತ ಶಾಸ್ತ್ರವನ್ನು ಚೆನ್ನಾಗಿ ಉಲ್ಟಾ ಪಲ್ಟಾ ಕಲಿತರೂ ಈ ಥರ ಕೃತಿಗಳನ್ನು ರಚನೆ ಮಾಡೋದು ಕಷ್ಟ ಇದೆ. ಈ ಕೃತಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಗುರುರಾಯರ ಅನುಗ್ರಹ ಕನಸ್ತಲ್ಲಿ ಇವರು ಖಂಡಿತ ಆಗಿದೆ ಅಂತ. ಅವ್ರಿಗೇನೂ ಗೊತ್ತಿಲ್ಲದೆ ಇರೋರು ಒಂದು ಕನಸ್ತಲ್ಲಿ ಬಂದು ಒಂದೆರಡು ನಿಮಿಷದಲ್ಲಿ ಇಡೀ ಶಾಸ್ತ್ರ ತತ್ವೋಪದೇಶ ಮಾಡಿ ಅನುಗ್ರಹ ಮಾಡಿ ಮಾರನೇ ದಿವಸದಿಂದ 3 ತಿಂಗಳುಗಳ ಕಾಲ ಜನ್ಮಾದ್ಯಸೇತ ಅನ್ನೋ ಭಾಗವತ ಪದ್ಯ ವಿವರಣೆ ಮಾಡ್ತಾರೆ ಅಂದರೆ ಇಷ್ಟೊಂದು 30ಕ್ಕಿಂತ ಹೆಚ್ಚು ಕೃತಿ, 20ಕ್ಕಿಂತ ಹೆಚ್ಚು ಸಂಸ್ಕೃತ ಸ್ತೋತ್ರ ಗ್ರಂಥಗಳು, 200ಕ್ಕಿಂತಲೂ ಹೆಚ್ಚು ದೇವರನಾಮಗಳನ್ನು ರಚನೆ ಮಾಡಿದ್ದಾರೆ ಅಂದರೆ ನಿಜವಾಗಿ ಗುರುಜಗನ್ನಾಥದಾಸರಿಗೆ ಎಂಥ ಅನುಗ್ರಹ. ಮನೆಯ ದೇವರ ಮನೆಯ ಆ ಮನೆಯಲ್ಲಿ ಮೂಡಿದ್ದಾರೆ ಚಿತ್ರರೂಪದಲ್ಲಿ ರಾಯರು. ಇಂಥ ಅದ್ಭುತವಾಗಿ ಗುರುರಾಯರ ಅನುಗ್ರಹವನ್ನು ಪಡೆದ ಮಹಾನುಭಾವರು ನಮ್ಮ ಗುರು ಜಗನ್ನಾಥದಾಸರು. ಇಂತಹವರ ಸ್ತೋತ್ರ ಪಾರಾಯಣ ಮಾಡಿದರೆ ನಮ್ಮ ಕನಸ್ತಲ್ಲಿ ರಾಯರು ಬಂದು ನಮಗೂ ಅನುಗ್ರಹ ಈ ರೀತಿ ಮಾಡಿಬಿಟ್ರೆ ಸಾಕು ಅಂತ ಅಷ್ಟೇ ಬೇಡೋದು. ನಾವು ಬೇಡಬೇಕಾಗಿದ್ದು ಇದನ್ನೇ. ಅಂಥ ಮಹಾನುಭಾವರು ಸ್ವಪ್ನದಲ್ಲಿ ಬಂದು ನಮಗೆ ಸೂಚನೆ ಕೊಟ್ಟು ನಮ್ಮನ್ನು ಉದ್ಧಾರ ಮಾಡಿದರೆ ಸಾಕು. ಈ ರೀತಿ ಗುರು ಜಗನ್ನಾಥದಾಸರ ಈ ಸ್ತೋತ್ರವನ್ನು ಹೇಳಿದರೆ ಆ ಗುರು ಜಗನ್ನಾಥದಾಸರ ಆರಾಧ್ಯ ಮೂರ್ತಿಯಾದ ನಮ್ಮ ಮಂತ್ರಾಲಯ ಗುರು ಸಾರ್ವಭೌಮರಾದ ರಾಯರ ಪರಮಾನುಗ್ರಹ ಆಗೋದಲ್ಲಿ ಸಂದೇಹವೇ ಇಲ್ಲ. ಈ ರೀತಿ ಆ ಪರಮ ಗುರುಗಳಾದ ರಾಯರ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳಿ ಈ ಕೃತಿಯನ್ನು ಪ್ರತಿ ದಿವಸ ನಾವು ಪಾರಾಯಣ ಮಾಡ್ತಾ ನಮ್ಮ ಶ್ರೇಯಸ್ಸಿಗೆ ನಾವು ಕಾರಣರಾಗೋಣ ಅಂತ ಹೇಳ್ತಾ, ಇಂಥ ಉತ್ತಮವಾದ ಈ ಸ್ತೋತ್ರವನ್ನು ಈ ಜ್ಞಾನ ವಾಹಿನಿಯ ಮುಖಾಂತರ ನೀವೆಲ್ಲರೂ ಕೇಳಿದಿರಿ. ಈ ಸ್ತೋತ್ರವನ್ನು ತಪ್ಪದೆ ನಾವು ಪ್ರತಿ ದಿವಸ ಪಾರಾಯಣ ಮಾಡ್ತಾ ಆ ಗುರು ಜಗನ್ನಾಥದಾಸರ ತದಂತರ್ಯಾಮಿಯಾದ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ, ತದಂತರ್ಯಾಮಿಯಾದ ಮುಖ್ಯ ಪ್ರಾಣದೇವರ ಅನುಗ್ರಹ, ತದಂತರ್ಯಾಮಿಯಾದ ಶ್ರೀರಾಮನ ಹಾಗೂ ಶ್ರೀಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ಈ 2 ಮಾತುಗಳನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.